ನಿಮ್ಮ ತಂದೆಯವರ ಪುಸ್ತಕ ನೀವು ಬರೆದು ನಿಮ್ಮ ಅನುಭವಗಳನ್ನು ಬರೆದು ಕನ್ನಡ ಅನುವಾದಕ್ಕೆ ಆಗಿರುವಂಥದ್ದು ಹೇಗೆ ಅನಿಸ್ತದೆ? ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಇಂಗ್ಲೀಷ್ ಪುಸ್ತಕಕ್ಕೆ ನಾವು 20 ವರ್ಷ ಒದ್ದಾಡಿದೆವು ಅದನ್ನು ಬರೀಲಿಕ್ಕೆ. ಅಷ್ಟು ಕಷ್ಟ ಆಯ್ತದು. ಅದು ಪ್ರಯತ್ನ ಇತ್ತು. ಹಾಗಾಗಿ ಅದನ್ನು ಕನ್ನಡಕ್ಕೆ ಅನುವಾದ ಮಾಡೋದು ಸುಲಭ ಅಲ್ಲ. ವಿಶ್ವೇಶ್ವರ ಭಟ್ರು ಅದ್ಭುತವಾಗಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಮೂಲದ ಸತ್ವ ಎಲ್ಲ ಅವರ ಬರವಣಿಗೆಯಲ್ಲಿದೆ. ಇದು ಗ್ರೋಯಿಂಗ್ ಅಪ್ ಕಾರಂತ್ ನಾವು ಹೊರಗಿನವರಿಗೆ, ಕನ್ನಡ ಬರದವರಿಗೆ ಅಂತ ಬರೆದ ಪುಸ್ತಕ. ಅದನ್ನೇ ಇದು ಕನ್ನಡದವರಿಗೆ ಹೇಗೆ ಬೇಕು ಅಂತ, ಕನ್ನಡಿಗರಿಗೆ ಹೇಗೆ ಹೇಳ್ಬೋದು ಅಂತ ಇದರಲ್ಲಿ ಚಿತ್ರಗಳು ಜಾಸ್ತಿ ಇದೆ, ಮೆಟೀರಿಯಲ್ಲು ಜಾಸ್ತಿ ಇದೆ, ಅನೇಕ ಜನರ ಅಭಿಪ್ರಾಯಗಳಿದೆ. ಚಿರಂಜೀವಿ ಸಿಂಗ್ ಅವ್ರದ್ದು, ವಿಶ್ವೇಶ್ವರ ಭಟ್ರದ್ದೇ, ಮತ್ತು ವಿವೇಕ್ ರೈಗಳದ್ದು ಅದೆಲ್ಲ ಒಳಗೂಡಿದೆ. ಇದು ಇಂಗ್ಲೀಷಿಗಿಂತ ತುಂಬ ಪರಿಪೂರ್ಣವಾದ ಪುಸ್ತಕ ಅಂತ ನನಗನ್ನಿಸ್ತದೆ. ಖುಷಿ ಆಗುತ್ತೆ. ನಿಮ್ಮ ತಂದೆಯವರ ಬಗ್ಗೆ ಈಗ ಎಲ್ಲರೂ ಓದಬಹುದು. ಇಂಗ್ಲೀಷಲ್ಲಿ ಹೌದು, ಕೆಲವರು ಓದ್ತಾರೆ, ಕನ್ನಡದಲ್ಲಿ ತುಂಬ ಜನಕ್ಕೆ ತಲುಪುವಂಥದ್ದು. ಹೌದು, ಇದು ಸ್ವಲ್ಪ ವಿಶಿಷ್ಟ ಪುಸ್ತಕ ಇದು. ಯಾಕಂದರೆ ನಾವು ಚಿಕ್ಕ ಮಕ್ಕಳಾಗಿ ಅವರನ್ನು ಸುತ್ತ ನೋಡಿರೋರು. ಇದನ್ನು ಬೇರೆ ಯಾರು ಬರೀಲಿಕ್ಕೆ ಸಾಧ್ಯ ಇಲ್ಲ. ನಿಮಗೂ ತುಂಬ ಹೆಮ್ಮೆ ಇದೆ ಅವರ ಬಗ್ಗೆ, ನಿಮ್ಮ ತಂದೆಯವರ ಬಗ್ಗೆ. ಹೆಮ್ಮೆ ಇದೆ, ಆದರೆ ಸುಲಭದ ಕೆಲಸ ಅಲ್ಲ ಈ ಪುಸ್ತಕ. ಅದು ಚೆನ್ನಾಗಿ ಮೂಡಿ ಬಂದಿದೆ ಕನ್ನಡದಲ್ಲಿ ಅಂತ ಭಾಳ ಸಂತೋಷ ಆಗ್ತದೆ. ಇಂಗ್ಲೀಷ್ನಲ್ಲಿ ಬರೆದ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಹೇಗಿದೆ? ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿ 2 ಪ್ರಿಂಟಿಗೆ ಬಂದಿದೆ. ವೆಸ್ಟ್ ಎಂಡ್ ಅವ್ರು ಮಾಡಿದ್ದು, ಅದು ಚೆನ್ನಾಗಿ ಮಾರಾಟ ಆಗಿದೆ. ಒಳ್ಳೆಯದಾಗಿ. ಥ್ಯಾಂಕ್ ಯು. ನಮಸ್ಕಾರ.